ಅವರು ಪಂಡಿತ್ ಅನ್ನೋದು ಏನು, ಯಾವ ವಿಷಯದಲ್ಲಿ ಪಂಡಿತರಾಗಿದ್ರ? ಪಾಂಡಿತ್ಯ ಅನ್ನೋದು ಅವರೇನು ಯಾವುದರಲ್ಲೋ ಪಾಂಡಿತ್ಯ ಪಡೆದಿದ್ರು ಅಂತಲ್ಲ. ಧೋತಿ ಮತ್ತು ಜುಬ್ಬ, ತಲೆಗೊಂದು ಟೋಪಿ ಇಟ್ಕೊಂಡು ಅವರು ಆ ಇಂಟರ್ವ್ಯೂಗೆ ಹೋದರು. ಕೆಲಸ ಕೂಡ ಸಿಕ್ಕಿತ್ತು ಆ ಇಂಟರ್ವ್ಯೂಗೆ ಹೋದಾಗ. ಆದರೆ ಅವರಿಗೆ ಸರ್ಕಾರಿ ಕೆಲಸ ಮಾಡೋದಕ್ಕೆ ಮನಸ್ಸಿರಲಿಲ್ಲ. ಸಂಘದಲ್ಲಿ ಅವರು ಈ ವಿಚಾರದಲ್ಲಿ ಕಲ್ತದ್ದೇನು? ಮೋಟರ್ ಸೈಕಲ್ನ ಸೈಲೆನ್ಸರು ಇವರು ಕಾಲಿಟ್ಕೊಂಡ ಕಡೆ ಅದು ತಾಗಿಬಿಟ್ಟು ಇವರಿಗೆ ಕಾಲೆಲ್ಲ ಬೆಂದು ಹೋಯಿತು. ಕಾರ್ಯ ಮುಖ್ಯವೇ ಹೊರತು ತನ್ನ ಮನಸ್ಸಿಗಾದ ಅಥವಾ ಶರೀರಕ್ಕಾದ ನೋವಲ್ಲ. ರಾಜಕೀಯ ಪ್ರವೇಶ ಹೇಗಾಯಿತು? ಆಶ್ಚರ್ಯ ಅಂದರೆ ಆ ರೌಡಿಗೆ ಅದೆಲ್ಲ ಕೇಳಿ ಖುಷಿ ಆಯಿತು. ಓ ಹೌದಾ ಪಂಡಿತ್ಜಿ, ಓ ನೀವು ಈ ಕೆಲಸ ಮಾಡೋಕ್ಕೆ ಬಂದಿದ್ದೀರಾ? ದೀನ್ ದಯಾಳ್ಜಿ ಅವರ ಹಗಲು ರಾತ್ರಿ ಕೆಲಸ ನೋಡಿ ನನಗೆ ಈ ಥರದ 5 ದೀನ್ ದಯಾಳ್ಜಿ ಅವರು ಇದ್ದರೆ ನಾನು ಇಡೀ ದೇಶದ ರಾಜಕೀಯ ಇತಿಹಾಸವನ್ನೇ ಬದಲಾಯಿಸಬಲ್ಲೆ. ಅವರು ಪಂಡಿತ್ ಅನ್ನೋದು ಏನು, ಯಾವ ವಿಷಯದಲ್ಲಿ ಪಂಡಿತರಾಗಿದ್ರ? ಅಥವಾ ಯಾವುದಾದ್ರು ಸಬ್ಜೆಕ್ಟ್ನಲ್ಲಿ ಏನಾದರೂ ಒಂದು ವಿದ್ಯಾಭ್ಯಾಸ ಮುಖಾಂತರ ಅಥವಾ ಎಜುಕೇಷನ್ ಕ್ವಾಲಿಫಿಕೇಷನ್ ಮುಖಾಂತರ ಪಂಡಿತರಾಗಿದ್ರ? ಈ ವಿಚಾರಗಳನ್ನು ಹೇಳೋದಾದರೆ, ಅವರು BT ಪದವಿ ಪಡೆದ ನಂತರ ಮನೆಯಲ್ಲಿ ಆರ್ಥಿಕ ಸ್ಥಿತಿ ಚೆನ್ನಾಗಿರಲಿಲ್ಲ. ಅವರ ಅತ್ತೆ ಹೇಳಿದ್ರಂತೆ, ನೀವು ಕೆಲಸಕ್ಕೆ ಸೇರ್ಕೋಬೇಕಪ್ಪ ಅಂತ. ಇವರಿಗೆ ಕೆಲಸಕ್ಕೆ ಸೇರುವಂಥದ್ದು ಇಷ್ಟ ಇರಲಿಲ್ಲ. ಅವರು ಸಂಘಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿದ ಮೇಲೆ ನಿಧಾನವಾಗಿ ಅವರ ಚಿಂತನೆ ಏನಿತ್ತು ಅಂದರೆ, ನಾನು ಸಮಾಜಕ್ಕೋಸ್ಕರ, ದೇಶಕ್ಕೋಸ್ಕರ ನನ್ನ ಜೀವನವನ್ನು ಮುಡುಪಾಗಿಡಬೇಕು ಅಂತ ಯೋಚನೆ ಮಾಡಿದರು. ಆದರೆ ಅತ್ತೆ ಪದೇ ಪದೇ ಒತ್ತಾಯ ಮಾಡಿದಾಗ ಅತ್ತೆಯ ಮನಸ್ಸಿಗೆ ಬೇಸರ ಆಗಬಾರ್ದು ಅಂಥೇಳಿ ಒಂದು ಇಂಟರ್ವ್ಯೂಗೆ ಅವ್ರು ಹೋಗ್ತಾರೆ. ಆದರೆ ಆ ಇಂಟರ್ವ್ಯೂ ಹೇಗೆ ಅಂದರೆ, ಆಗ ಬ್ರಿಟಿಷ್ನವರ ರಾಜ್ಯಭಾರ. ಆ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಸೂಟು ಬೂಟೆಲ್ಲ ಧರಿಸಿ ಹೋಗಬೇಕಿತ್ತು. ಇವ್ರ ಹತ್ರ ಸೂಟು ಬೂಟು ಯಾವುದಿರಲಿಲ್ಲ. ಒಂದೆರಡು ಧೋತಿ, ಒಂದೆರಡು ಜುಬ್ಬ ಇದೆಲ್ಲ ಇತ್ತು. ಅದನ್ನೆಲ್ಲ ಹಾಕ್ಕೊಂಡು ಹೋದರೆ ಅಲ್ಲಿ ಸೇರಿಸ್ತಾ ಇರಲಿಲ್ಲ. ಏನು ಮಾಡೋದು ಅಂತ ಮತ್ತೆ ಅತ್ತೆ ಹತ್ರ ಬಂದು ಕೇಳ್ತಾರೆ. ಅತ್ತೆ ಒಂದಷ್ಟು ದುಡ್ಡನ್ನು ಹೇಗೋ ಹೊಂದಿಸಿ ಕೊಟ್ಟರು. ಸರಿ, ಇವರು ಆ ದುಡ್ಡು ತೆಗೆದುಕೊಂಡು ಹೋಗಿ ಸೂಟು ಬೂಟು ಬಟ್ಟೆಯನ್ನೆಲ್ಲ ಖರೀದಿ ಮಾಡಿದರು. ಒಬ್ಬ ದರ್ಜಿಗೆ ಕೊಟ್ಟಿದ್ದರು, ಬೇಗ ಹೊಲಿದುಕೊಡಪ್ಪ ಅಂತ. ಆದರೆ ದರ್ಜಿ ಸಮಯಕ್ಕೆ ಸರಿಯಾಗಿ ಹೊಲಿದುಕೊಡ್ಲಿಲ್ಲ. ಇವರಿಗೆ ಬಹಳ ಚಿಂತೆಗೆ ಇಟ್ಕೊಂಡ್ಬಿಡ್ತು, ಈಗ ಏನು ಮಾಡೋದು ಅಂತ. ಏನೋ ದೇವ್ರು ನಡೆಸಿದಾಗ ಆಗುತ್ತೆ ಅಂಥೇಳಿ ತಮ್ಮ ಮಾಮೂಲಿ ವೇಷ, ಧೋತಿ ಮತ್ತು ಜುಬ್ಬ, ತಲೆಗೊಂದು ಟೋಪಿ ಇಟ್ಕೊಂಡು ಅವರು ಆ ಇಂಟರ್ವ್ಯೂಗೆ ಹೋದರು. ಇಂಟರ್ವ್ಯೂಗೆ ಹೋಗಿ ನೋಡ್ತಾರೆ, ಆ ಇಂಟರ್ವ್ಯೂ ಹಾಲ್ನಲ್ಲಿ ಎಲ್ಲ ಕೂತ್ಕೊಂಡಿದ್ದಾರೆ, ಎಲ್ಲ ಸೂಟು ಬೂಟು ದಾರಿಗಳು. ಆ ಇಂಟರ್ವ್ಯೂ ತೆಗೆದುಕೊಳ್ಳುವಂಥ ವ್ಯಕ್ತಿ ಕೂಡ ಇಂಗ್ಲೀಷ್ ವ್ಯಕ್ತಿ, ಬ್ರಿಟಿಷ್ ವ್ಯಕ್ತಿ. ಆತ ಭಾರಿ ಜಬರ್ದಸ್ತಾಗಿ ಸೂಟ್ ಧರಿಸಿಯಾನೆ. ಇವ್ರು ಹೋದ ಕೂಡಲೇ ಇವರನ್ನು ನೋಡಿಬಿಟ್ಟು ಎಲ್ಲ ಒಂದು ರೀತಿ ಜೋರಾಗಿ ನಕ್ಕರಂತೆ, ಗೇಲಿ ಮಾಡಿದರು. ಓ ಪಂಡಿತ್ಜಿ ಆಗಯೇ ಆಯಿಯೇ ಆಯಿಯೇ ಅಂತ ತಮಾಷೆ ಮಾಡಿದರು. ಪಂಡಿತ್ಜಿ ಅಂತ ಅವರನ್ನೆಲ್ಲ ಕರೆದ್ರಂತೆ. ಇವರು ಏನೋ ಮನಸ್ಸಿಗೆ ಬೇಸರ ಆಯಿತು. ಆದರೆ ಹೋಗಿ ಕೂತ್ಕೊಂಡ್ರು ಮೂಲೆಯಲ್ಲಿ. ಸರಿ, ಇವರ ಸರದಿ ಬಂತು. ಇವರು ಸರದಿ ಬಂದಾಗ ಅವನು ಇಂಗ್ಲೀಷ್ನವನು ಇನ್ನೊಂದು ಸ್ವಲ್ಪ ಇವರಿಗೆ ಗೇಲಿ ಮಾಡಿ, ತಮಾಷೆ ಮಾಡಿ ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡಿದ. ಆದರೆ ಪ್ರಶ್ನೆಗಳನ್ನು ಕೇಳಿದಾಗ ಇವರು ಎಲ್ಲರಿಗಿಂತ ಭಾಳ ಅತ್ಯುತ್ತಮ ರೀತಿಯಲ್ಲಿ ಭಾಳ ಪರ್ಫೆಕ್ಟ್ ಆದ ಆನ್ಸರ್ಗಳನ್ನು ಕೊಡ್ತಾಯಿದ್ರು. ಆ ಉತ್ತರಗಳನ್ನು ನೋಡಿ ಅವನಿಗೆ ಆಶ್ಚರ್ಯ ಆಗೋಯಿತು ಆ ಇಂಟರ್ವ್ಯೂನಲ್ಲಿ. ಕೊನೆಗೆ ಇಂಟರ್ವ್ಯೂ ಮುಗೀತು. ಇಂಟರ್ವ್ಯೂವಿನ ಫಲಿತಾಂಶ ಪ್ರಕಟ ಆಯಿತು. ಆ ಫಲಿತಾಂಶದಲ್ಲಿ ಆ ಲೀಸ್ಟ್ನಲ್ಲಿ ಎಲ್ಲರಿಗಿಂತ ಮುಂಚೆ ಇವರ ಹೆಸರಿತ್ತು, ದೀನ್ ದಯಾಳ್ಜಿ ಅಂತ. ಆದರೆ ಅವರನ್ನೆಲ್ಲ ಪಂಡಿತ್ಜಿ ಅಂತ ಗೇಲಿ ಮಾಡಿದ್ರಿಂದ ಅವತ್ತಿಂದ ಅವ್ರನ್ನೆಲ್ಲರೂ ಪಂಡಿತ್ಜಿ ಅಂತ ಕರೆಯೋದಕ್ಕೆ ಶುರು ಮಾಡಿದರು. ಪಂಡಿತ್ಜಿ ಅನ್ನೋದು ಅವರೇನು ಯಾವುದರಲ್ಲೋ ಪಾಂಡಿತ್ಯ ಪಡೆದಿದ್ರು ಅಂತಲ್ಲ, ಅಥವಾ ಅವರ ಸರ್ನೇಮೂ ಅಲ್ಲ, ಅವರ ವಂಶದ ಹೆಸರು ಆಗಿರಲಿಲ್ಲ. ಸಂಘದ ಸಂಪರ್ಕಕ್ಕೆ ಬಂದಮೇಲೆ ಎಲ್ಲರೂ ಕೂಡ ಅವರನ್ನು ಪಂಡಿತ್ಜಿ ಅಂತ ಕರೆಯೋಕ್ಕೆ ಶುರು ಮಾಡಿದರು. ಅದು ಎಷ್ಟಿದಾಯಿತು ಅಂದರೆ, ಸಂಘದಲ್ಲಿ ಅವರನ್ನು ಬಿಟ್ಟು ಬೇರೆ ಯಾರೂ ಪಂಡಿತ್ಜಿ ಅಂತ ಹೆಸರು ಇರಲಿಲ್ಲ. ಇವರೊಬ್ಬರೇ ಪಂಡಿತ್ಜಿ ಅಂದರೆ ಅದು ದೀನ್ ದಯಾಳ್ಜಿ ಅನ್ನೋದು ಭಾಳ ಸ್ಪಷ್ಟವಾಗಿತ್ತು. ಸೊ ಹೀಗೆ ಅವರಿಗೆ ಪಂಡಿತ್ಜಿ ಅನ್ನುವಂಥ ಒಂದು ಹೆಸರು ಬಂತು. ಈ ಥರ ಅವರು ಸಂಘದಲ್ಲಿ ಇದಾದ ನಂತರ, ಅವರು ಸಂಘದ ಸಂಪರ್ಕಕ್ಕೆ ಬಂದ ನಂತರ ಅವರು ಸಂಘ ಶಿಕ್ಷಾ ವರ್ಗ ತರಬೇತಿಗಳನ್ನು ಮುಗಿಸಿದರು. ಅದಾದಮೇಲೆ ಅವರಿಗೆ ಅನ್ನಿಸ್ತು, ನಾನು ನನ್ನ ಜೀವನವನ್ನು ರಾಷ್ಟ್ರಕ್ಕಾಗಿ ಮುಡುಪಿಡಬೇಕು ಅಂತ. ಆದರೆ ಮನೆಯಲ್ಲಿ ಒತ್ತಡ ಇತ್ತು, ಅತ್ತೆದೆಲ್ಲ ಯಾವುದಾದ್ರೂ ಕೆಲಸಕ್ಕೆ ಸೇರ್ಕೋ ಅಂತ. ಕೆಲಸ ಕೂಡ ಸಿಕ್ಕಿತ್ತು ಆ ಇಂಟರ್ವ್ಯೂಗೆ ಹೋದಾಗ. ಆದರೆ ಅವರಿಗೆ ಸರ್ಕಾರಿ ಕೆಲಸ ಮಾಡೋದಕ್ಕೆ ಮನಸ್ಸಿರಲಿಲ್ಲ. ಯಾವುದೋ ಸರ್ಕಾರಕ್ಕೆ ನಾನೊಬ್ಬ ಕ್ಲರ್ಕಾಗಿ, ಗುಲಾಮನಾಗಿ ಯಾಕಿರಬೇಕು, ನಾನು ರಾಷ್ಟ್ರದ ಕೆಲಸ ಮಾಡಬೇಕು ಅಂತ ತೀರ್ಮಾನ ಮಾಡಿದರು. ಅಂಥ ಸಂದರ್ಭದಲ್ಲಿ ಅವರು ತಮ್ಮ ಮಾವನಿಗೆ, ರಾಧಾರಮಣ ಶುಕ್ಲ, ಅವರಿಗೊಂದು ಪತ್ರವನ್ನು ಬರೀತಾರೆ. ಆ ಪತ್ರ ಬಹಳ ಸ್ವಾರಸ್ಯಕರವಾಗಿದೆ ಮತ್ತು ಸ್ಫೂರ್ತಿದಾಯಕವಾಗಿದೆ. ಇವತ್ತಿನ ಪೀಳಿಗೆಯ ಕಾರ್ಯಕರ್ತರು ಆ ಪತ್ರದಿಂದ ಪ್ರೇರಣೆಯನ್ನು ಪಡಿಬಹುದು. ಅವರು ಮಾವನಿಗೆ ಬರೀತಾರೆ, ಆದರಣೀಯ ಮಾಮಾಜಿ, ಸಾದರ ಪ್ರಣಾಮಗಳು.
ನನ್ನ ಮನಸ್ಸಿನಲ್ಲಿ ಭಾವನೆಗೂ ಕರ್ತವ್ಯಕ್ಕೂ ತಾಕಲಾಟ ನಡೆದಿದೆ. ಹಿಂದಿಯಲ್ಲಿ ಬರೆದಿದ್ದನ್ನು ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಮೈಮರೆತ ಹಿಂದೂ ಸಮಾಜದಲ್ಲಿ ಕಾರ್ಯಕರ್ತರ ಕೊರತೆ ಇದೆ. ನಾನು ಸಂಘದ ಕಾರ್ಯಕ್ಕಾಗಿ ಇಡೀ ಜಿಲ್ಲೆಯಲ್ಲಿ ಓಡಾಡಬೇಕಿದೆ. ನಾನು ಸಂಘದ ಸ್ವಯಂ ಸೇವಕ. ದೇಶ ಸೇವೆ, ಸಮಾಜ ಸೇವೆಯೇ ನನ್ನ ಮಂತ್ರ. ನನ್ನ ಈ ನಿರ್ಧಾರದಿಂದ ನಿಮಗೆ ನೋವಾಗಬಹುದು. ಆದರೆ ನೀವು ದೊಡ್ಡ ವ್ಯಕ್ತಿ, ಸಂತುಲಿತ ಮನೋಭಾವದವರು. ನನ್ನ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಬಲ್ಲಿರೆಂಬ ವಿಶ್ವಾಸ ನನಗಿದೆ. ಸಂಘವು ಹಿಂಸಾವಾದಿಯೂ ಅಲ್ಲ, ಅಹಿಂಸಾವಾದಿಯೂ ಅಲ್ಲ. ಹಿಂದೂ ಸಂಘಟನೆಯೇ ಅದರ ಗುರಿ. ಒಳ್ಳೆಯ ಮನೆತನದ BA, MA, LLB ಪದವೀಧರರು ಕಾರ್ಯನಿರ್ವಹಿಸುತ್ತಿದ್ದಾರೆ. ವ್ಯಕ್ತಿಯ ಉನ್ನತಿಯಾದರೆ ಸಾಲದು, ಸಮಾಜವೂ ಮೇಲೇರಬೇಕು. ಹಿಂದೂಸ್ತಾನದ ಪರಿಸ್ಥಿತಿ ಭೀಕರವಾಗಿದೆ. ಹಿಂದುವು ಎಷ್ಟೇ ದೊಡ್ಡವನಿರಲಿ, ಮುಸ್ಲಿಂ ಗೂಂಡಾಗಳು ಕ್ಷಣದಲ್ಲಿ ಅದನ್ನು ಮಣ್ಣುಗೂಡಿಸುವರು. ನಮ್ಮ ಜನರಲ್ಲಿ ಸ್ವಾರ್ಥ ಹೆಪ್ಪುಗಟ್ಟಿದೆ. ದೋಣಿಯಲ್ಲಿ ಕುಳಿತವನು ತನ್ನ ಗಂಟನ್ನು ಎತ್ತಿಡಿದರೆ ಏನು ಪ್ರಯೋಜನ? ಅವನ ಜೊತೆಗೆ ಗಂಟು ಕೂಡ ಮುಳುಗುವುದು. ಹಿಂದೂ ಸಮಾಜದ್ದು ಅದೇ ಪರಿಸ್ಥಿತಿ. ದೇಶವೆಂಬ ಮನೆಗೆ ಬೆಂಕಿ ಬಿದ್ದಿದೆ. ಆರಿಸುವವರು ಯಾರೂ ಇಲ್ಲ. ಎಲ್ಲರಿಗೂ ತಮ್ಮ ಪಾಡಿನದೇ ಚಿಂತೆ. ಅಸಂಘಟಿತ ಸಮಾಜದ ಸ್ಥಿತಿಯೇ ಹೀಗೆ. ಆದ್ದರಿಂದಲೇ ನಾವು ಬಲಹೀನರಾಗಿದ್ದೇವೆ, ನಾವು ಅಸಹಾಯಕರಾಗಿದ್ದೇವೆ. ಆದ್ದರಿಂದ ತಮ್ಮ ವೈಯಕ್ತಿಕ ಆಸೆ ಆಕಾಂಕ್ಷೆಗಳನ್ನು ತೊರೆದು ನಿಸ್ವಾರ್ಥದಿಂದ ದುಡಿಯುವ ಕಾರ್ಯಕರ್ತರು ಬೇಕಾಗಿದ್ದಾರೆ. ಸಂಘಟನೆಯೊಂದೇ ಸಂಘದ ಗುರಿ. ನಿಮ್ಮ ಒಬ್ಬ ಹುಡುಗ ದೇಶಕ್ಕಾಗಿ ಅರ್ಪಿಸಿಕೊಂಡಿದ್ದಾನೆಂಬುದು ನಿಮಗೆ ಹೆಮ್ಮೆ ತರಬೇಕು. ನನ್ನನ್ನು ನೀವು ಯೋಗ್ಯನನ್ನಾಗಿ ರೂಪಿಸಿದ್ದೀರಿ. ಸಮಾಜಕ್ಕೆ ನಿಮ್ಮ ಋಣವನ್ನು ತೀರಿಸಲು ನನಗೆ ಇದೊಂದು ಸದವಕಾಶ. ನನ್ನನ್ನು ಸಮಾಜಕ್ಕೆ ಕೊಡಲಾರಿರಾ? ಯಾವ ಸಮಾಜದ ರಕ್ಷಣೆಗಾಗಿ ರಾಮನು ವನವಾಸ ಮಾಡಿದನೋ, ಕೃಷ್ಣನು ಕಷ್ಟಗಳನ್ನು ಸಹಿಸಿದನೋ, ರಾಣಾ ಪ್ರತಾಪನು ಕಾಡು ಮೇಡಿನಲ್ಲಿ ಅಲೆದಾಡಿದನೋ, ಗುರುಗೋವಿಂದ ಸಿಂಹ ತನ್ನ ಮಕ್ಕಳ ಸಜೀವ ಸಮಾಧಿಯನ್ನು ನೋಡುವಂತಾದನೋ, ಅಂತಹ ಸಮಾಜಕ್ಕಾಗಿ ನಾವು ಏನಾದರೂ ಮಾಡಬೇಡವೇ? ನನ್ನ ಮೇಲೆ ನಂಬಿಕೆ ಇಡಿ. ನಿಮ್ಮ ಘನತೆ ಗೌರವಗಳಿಗೆ ಕುಂದು ತರುವ ಯಾವ ಕೆಲಸವನ್ನೂ ನಾನು ಮಾಡುವುದಿಲ್ಲ. 3 ಮಕ್ಕಳಿರುವ ನೀವು ಪುಣ್ಯವಂತರು. ಅವರಲ್ಲಿ ಒಬ್ಬನನ್ನು ಸಮಾಜಕ್ಕೆ, ದೇಶಕ್ಕೆ ಕೊಡಲಾರಿರಾ? ನಿಮಗೆ ಸಂಘದ ಪರಿಚಯವಾಗಲೆಂದು ಈ ದೀರ್ಘ ಪತ್ರ ಬರೆದಿರುವೆ. ನಾನೆಂದಿಗೂ ಹೊಣೆಗೇಡಿಯಾಗಲಾರೆ. ಇತಿ ನಿಮ್ಮ ಸೋದರಳಿಯ ದೀನ ಅನ್ನುವಂಥ ಬಹಳ ಒಂದು ಅದ್ಭುತವಾದ ಪತ್ರವನ್ನು ಅವರು ತಮ್ಮ ಮಾವನಿಗೆ ಬರೀತಾರೆ. ಬರೆದ ನಂತರ ಅವರು ಸಂಘದ ಪ್ರಚಾರಕರಾಗಿ ಹೊರಡ್ತಾರೆ. ಉತ್ತರ ಪ್ರದೇಶದ ಲಖೀಂಪುರ ಜಿಲ್ಲೆಯ ಗೋಕರ್ಣನಾಥ ಅದರ ತಾಲೂಕು ಪ್ರಚಾರಕರಾಗಿ ಅವರು ಸಂಘದಲ್ಲಿ ನಿಯುಕ್ತಿ ಆಗ್ತಾರೆ. ಈ ಸಂಘದ ಪ್ರಚಾರಕ್ಕಾಗೋಕ್ಕಿಂತ ಮುಂಚೆ ಅವರು ಸಂಘ ಶಿಕ್ಷಾ ವರ್ಗ ನಾಗ್ಪುರಕ್ಕೆ ಹೋಗಿದ್ದರು. ಅಲ್ಲಿ ಡಾಕ್ಟರ್ ಜಿ ಅವರ ಒಂದು ಸಂಪರ್ಕಕ್ಕೂ ಕೂಡ ಬಂದಿದ್ದರು ಅವರು. ದೀನ್ ದಯಾಳ್ಜಿ ಮೊದಲಿಂದ ಹೇಗೆ ಅಂದರೆ ಶಾರೀರಿಕವಾಗಿ ಅಂಥ ಒಂದು ಸದೃಢ ವ್ಯಕ್ತಿಯಲ್ಲ, ಅವರು ಶಾರೀರಿಕವಾಗಿ ದುರ್ಬಲ. ಹಾಗಾಗಿ ಸಂಘ ಶಿಕ್ಷಾ ವರ್ಗದಲ್ಲಿ ಅಲ್ಲಿ ಶಾರೀರಿಕ ಇದನ್ನೆಲ್ಲ ಮಾಡಬೇಕಾಗಿತ್ತು. ಶಾರೀರಿಕ ಕ್ರಿಯೆಗಳನ್ನು, ದಂಡ, ಸಮತ, ಸಂಚಲನ, ನಿಯುದ್ಧ, ಖಡ್ಗ ಇದೆಲ್ಲ ಮಾಡಬೇಕಾಗಿತ್ತು. ಆದರೆ ಅದರಲ್ಲೆಲ್ಲ ಅವರು ನಪಾಸು, ಅದೆಲ್ಲ ಅವರಿಗೆ ಆಸಕ್ತಿನೂ ಇರಲಿಲ್ಲ. ಆದರೆ ಬೌದ್ಧಿಕ ಪರೀಕ್ಷೆಯಲ್ಲಿ ಮಾತ್ರ ಅವ್ರು ಯಾವಾಗಲೂ ಫಸ್ಟ್ ಬರ್ತಾಯಿದ್ರು. ಬೌದ್ಧಿಕ ವರ್ಗಗಳು, ಚರ್ಚಾಕೂಟ ಇದರಲ್ಲಿ ಬಹಳ ಕಣ್ಣು ತೆರೆದು ಕೂತ್ಕೊಳ್ತಾ ಇದ್ರು. ಅವರ ಬೌದ್ಧಿಕ ಪರೀಕ್ಷೆ ಆದಾಗ ಎಲ್ಲರಿಗಿಂತ ಮೊದಲನೇ ದರ್ಜೆಯಲ್ಲಿ ಅವರು ಬಂದರು. ಅವರ ಬೌದ್ಧಿಕ ಉತ್ತರ ಪತ್ರಿಕೆಗಳನ್ನು ನೋಡಿದಂಥ ಬಾಬಾ ಸಾಹೇಬ್ ಬಾಪ್ಟೆ, ಆಗ ಸಂಘದ ಪ್ರಚಾರಕ ಪ್ರಮುಖ ಆಗಿದ್ದರು ಅವರು. ಅವ್ರಿಗೆ ಆಶ್ಚರ್ಯ ಆಯಿತು. ಬಹಳ ಕಾವ್ಯಮಯವಾಗಿ ಅವ್ರು ಬರಿತಾ ಇದ್ದರಂತೆ ಉತ್ತರಗಳನ್ನೆಲ್ಲ. ಅದನ್ನು ಹಾಗೇ ತುಂಬ ವರ್ಷಗಳ ಕಾಲ ಇದೊಂದು ಮಾದರಿ ಉತ್ತರ ಪತ್ರಿಕೆ ಅಂತ ಕಾದಿರಿಸಿದ್ರಂತೆ. ಅಂದರೆ ಬೌದ್ಧಿಕ ಪ್ರಖರತೆ ಬಹಳ ಜೋರಾಗಿತ್ತು. ಶರೀರ ದುರ್ಬಲವಾಗಿತ್ತು. ಶಾರೀರಿಕ ಇದನ್ನೆಲ್ಲ ಮಾಡೋದಕ್ಕೆ ಅವರಿಗೆ ಆಗ್ತಾ ಇರಲಿಲ್ಲ. ಆದರೆ ಬೌದ್ಧಿಕತೆ ಮಾತ್ರ, ಚಿಂತನೆ, ಬೌದ್ಧಿಕತೆ ಇದು ಬಹಳ ಉತ್ಕೃಷ್ಟವಾಗಿತ್ತು. ಹೀಗೆ ಅವರು ಸಂಘದ ಪ್ರಚಾರಕರಾಗಿ ಲಖೀಂಪುರ ತಾಲೂಕಿನ ಪ್ರಚಾರಕರಾಗಿ ಅಲ್ಲಿ ಅವರು ತಮ್ಮ ಕಾರ್ಯವನ್ನು ಪ್ರಾರಂಭ ಮಾಡ್ತಾರೆ. ಅಂದರೆ ಅವರು ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಿ ಹೊರಡ್ತಾರೆ. ಈಗಾಗಲೇ ನೀವು ಹೇಳಿದ ಹಾಗೆ ಲೈಫ್ ಸಿಂಪ್ಲಿಸಿಟಿ ಮತ್ತು ಇಂಟಲೆಕ್ಚುಯಲ್ ಕ್ಲಾರಿಟಿ ಇವೆರಡನ್ನೂ ಇಟ್ಕೊಂಡಂಥವರು ದೀನ್ ದಯಾಳರು. ಸೊ ಇವೆರಡರ ಜೊತೆಗೆ ಇನ್ನೊಂದಷ್ಟು ಅವರಲ್ಲಿ ವಿಶೇಷ ಗುಣಗಳು ಇರಬಹುದು. ಯಾಕಂತಂದರೆ ಅದು ಇಲ್ಲದೇ ಇದ್ದರೆ ಇಷ್ಟೊಂದು ದೊಡ್ಡ ಪಕ್ಷಕ್ಕೆ ಒಂದು ತಳಹದಿ ಅಂತ ಹಾಕಲಿಕ್ಕೆ ಭಾಳ ಕಷ್ಟ ಆಗ್ತದೆ. ಆ ಸಂದರ್ಭದಲ್ಲಿ ಸಂಘದಲ್ಲಿ ಅವರು ಈ ವಿಚಾರದಲ್ಲಿ ಕಲ್ತದ್ದೇನು, ಅವರ ಯಾವ್ಯಾವ ಗುಣಗಳು ಅವರನ್ನು ಆ ಮಟ್ಟಕ್ಕೆ ತಗೊಂಡು ಹೋದ್ರು? ಸಂಘಕ್ಕೆ ಸೇರಿದ ನಂತರ ಅವರು
ಸಾಮಾನ್ಯ ಸ್ವಯಂ ಸೇವಕನಿಗೆ ಬೇಕಾದಂಥ ಅಗತ್ಯವಾದಂಥ ಅನೇಕ ಗುಣಗಳನ್ನು ರೂಢಿಸ್ಕೊಂಡ್ರು. ಕೆಲವುದು ಅವರಿಗೆ ಸಹಜವಾಗಿ ಬಾಲ್ಯದಿಂದಲೇ ಬಂದಿತ್ತು. ಉತ್ತರ ಪ್ರದೇಶದಲ್ಲಿ ಅವರು ಸಂಘದ ಪ್ರಚಾರಕರಾಗಿದ್ದಾಗ ಒಂದು ಗ್ರಾಮದಲ್ಲಿ ಶಾಖೆ ಮಾಡಬೇಕಾಗಿತ್ತು. ಅಲ್ಲಿ ಹೋದರು. ಆದರೆ ಯಾರೇ ಪ್ರಯತ್ನ ಪಟ್ಟರೂ ಆ ಗ್ರಾಮದಲ್ಲಿ ಶಾಖೆ ಆಗ್ತಾ ಇರಲಿಲ್ಲ. ಯಾಕೆಂದರೆ ಅಲ್ಲೊಬ್ಬ ರೌಡಿ ದಾದಾ, ಅವನು ಇಡೀ ಊರಿನಲ್ಲಿ ಅವನು ಹೇಳಿದಾಗೆ ಇತ್ತು. ಅವನು ಯಾರಿಗೂ ಶಾಖೆ ಮಾಡೋಕ್ಕೆ ಬಿಡ್ತಾ ಇರಲಿಲ್ಲ. ಸರಿ, ದೀನ್ ದಯಾಳ್ಜಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಅವನ ಹತ್ರ ಹೋದರು. ಅವನಿಗೆ ಭಾಳ ನಮಸ್ಕಾರ ಮಾಡಿ ಮತ್ತು ವಿನಯವಾಗಿ ಮಾತಾಡಿ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಕೆಲಸ ಮಾಡಲಿಕ್ಕೆ ಹೊರಟಿದೆ, ಹಿಂದೂಗಳ ಸಂಘಟನೆ ಆಗಬೇಕು, ನಾವೆಲ್ಲ ಒಗ್ಗಟ್ಟಾಗಬೇಕು, ಬಲಶಾಲಿ ಆಗಬೇಕು, ಹಿಂದೂ ಸಮಾಜ ಸುರಕ್ಷಿತವಾಗಬೇಕು ಅಂತೆಲ್ಲ ಅವನಿಗೆ ತಿಳಿ ಹೇಳಿದರು. ಆಶ್ಚರ್ಯ ಅಂದರೆ ಆ ರೌಡಿಗೆ ಅದೆಲ್ಲ ಕೇಳಿ ಖುಷಿಯಾಯಿತು. ಓ ಹೌದಾ ಪಂಡಿತ್ಜಿ, ಓ ನೀವು ಈ ಕೆಲಸ ಮಾಡೋಕ್ಕೆ ಬಂದಿದ್ದೀರಾ, ಹಾಗಾದರೆ ನಂದು ಫುಲ್ ಸಪೋರ್ಟ್ ಇದೆ ಅಂಥೇಳಿ ಇಡೀ ಗ್ರಾಮಕ್ಕೆಲ್ಲ ಡೊಂಗುರ ಹೊಡೆಸಿ ಎಲ್ಲರನ್ನೂ ಕರೆಸಿದ್ರು. ಮುದುಕರು, ಮಕ್ಕಳು, ತರುಣರು ಎಲ್ಲರನ್ನೂ ಕರೆಸಿ, ಇನ್ಮೇಲೆ ಇಲ್ಲಿ RSS ಶುರುವಾಗುತ್ತೆ, ನೀವೆಲ್ಲ ಸಹಕಾರ ಕೊಡಬೇಕು ಅಂತ ಅವನು ಅವರಿಗೆ ಹೇಳಿದ. ಅಂದರೆ ಪಂಡಿತ್ಜಿಯವರ ಒಂದು ವಿನಯವಂತಿಕೆ, ಆ ವಿನಯಪೂರ್ಣ ನಡವಳಿಕೆ ಆ ರೌಡಿಯನ್ನು ಗೆದ್ದುಬಿಟ್ಟಿತ್ತು. ಆ ನಂತರ ಅಲ್ಲಿ ಶಾಖೆ ಪ್ರಾರಂಭ ಆಯಿತು, ಭಾಳ ಚೆನ್ನಾಗಿ ಆಯಿತು. ಇನ್ನೊಂದು ಸರಿ ಒಂದು ಬೌದ್ಧಿಕ ವರ್ಗ ಮಾಡಬೇಕು ಅಂಥೇಳಿ ಗೋಲಾ ಅನ್ನುವಂಥ ಕಡೆ ಅವ್ರು ಹೋಗಿದ್ದರು. ಆ ಗೋಲಾ ಶಾಖೆಯಲ್ಲಿ ಅವರ ಒಂದು ಬೌದ್ಧಿಕ ಆಯಿತು. ಅಲ್ಲಿಗೊಬ್ಬ ಶ್ರೀಮಂತ ವ್ಯಾಪಾರಿ ಬಂದಿದ್ದ. ಇವರ ಭಾಷಣವನ್ನು ಕೇಳಿ ಅವರಿಗೆ ಭಾಳ ಸ್ಫೂರ್ತಿ ಬಂದ್ಬಿಡ್ತು. ಎಂಥ ಅದ್ಭುತವಾದ ವಿಚಾರಗಳನ್ನು ಹೇಳ್ತಿದ್ದಾರೆ ಹಿಂದೂ ಸಮಾಜದ ಬಗ್ಗೆ, ಹಿಂದೂ ಸಿದ್ಧಾಂತದ ಬಗ್ಗೆ, ಹಿಂದೂ ಧರ್ಮದ ಬಗ್ಗೆ. ಇವರು ಎಷ್ಟು ಒಳ್ಳೆಯ ವ್ಯಕ್ತಿ ಅಂತ ಅವನಿಗೆ ಅನ್ನಿಸ್ತು. ರಾತ್ರಿ ಅದು ಮುಗೀತು. ರಾತ್ರಿ ಮುಗಿದ ನಂತರ ಪಂಡಿತ್ ದೀನ್ ದಯಾಳಿಯವರು ಅವರು ವಾಪಸ್ಸು ಹೋಗ್ತಾಯಿದ್ರು. ಹೋಗಬೇಕಾದ್ರೆ ಅವರಿಗೆ ರಾತ್ರಿ ಊಟದ ವ್ಯವಸ್ಥೆ ಆಗಿರಲಿಲ್ಲ. ಅಲ್ಲೇ ರಸ್ತೆ ಬದಿಯಲ್ಲಿದ್ದಂಥ ಯಾವುದೋ ಒಂದು ಅಂಗಡಿಯಲ್ಲಿ ಅವರು ಕಳ್ಳೆಪುರಿ ಕೊಂಡ್ಕೊಳ್ತಾಯಿದ್ರು, ಖರೀದಿ ಮಾಡ್ತಿದ್ರು. ಕಳ್ಳೆಪುರಿ ಅಂದರೆ ಮಂಡಕ್ಕಿ ತೊಗೊಂಡು ಅದನ್ನು ತಿಂತಾಯಿದ್ರು. ಅವರಿಗೆ ಆಶ್ಚರ್ಯ ಆಯಿತು ಆ ಶ್ರೀಮಂತ ವ್ಯಾಪಾರಿಗೆ. ಸರಿ, ಆಮೇಲೆ ಹತ್ತಿರ ಹೋಗ್ಬಿಟ್ಟು, ನಿಮಗೆ ರಾತ್ರಿ ಊಟದ ವ್ಯವಸ್ಥೆ ಆಗಿಲ್ವಾ ಅಂದರು. ಇಲ್ಲ ನನಗೆ ಸಮಯ ಇಲ್ಲ ಊಟ ಮಾಡೋದಕ್ಕೆ, ಹಾಗಾಗಿ ಕಳ್ಳೆಪುರಿ ತಿಂತಾಯಿದ್ದೀನಿ ಅಂತ ಹೇಳಿದರು. ವಾಸ್ತವವಾಗಿ ದೀನ್ ದಯಾಳ್ಜಿ ಪ್ರಚಾರಕ್ಕಾಗಿದ್ದಾಗ ಅವರು ರಾತ್ರಿ ಊಟವೇ ಇರ್ತಿರ್ಲಿಲ್ಲ. ಯಾಕೆಂದರೆ ವ್ಯವಸ್ಥೆ ಇರಲಿಲ್ಲ ಆವಾಗ. ವ್ಯವಸ್ಥೆ ಅಂದರೆ ಸಂಘ ಅಷ್ಟು ಬೆಳೆದಿರಲಿಲ್ಲ. ಹಾಗಾಗಿ ಅವರು ಆ ಊಟದ ಗೋಜಲೇ ಬೇಡ ಅಂಥೇಳಿ ಒಂದಷ್ಟು ಕಳ್ಳೆಪುರಿ ಖರೀದಿ ಮಾಡಿ ಕಳ್ಳೆಪುರಿ ತಿಂತಾಯಿದ್ರು, ನೀರು ಕುಡಿತಾಯಿದ್ರು, ಹಾಗೆ ಮಲಗಿಬಿಡ್ತಾಯಿದ್ರು. ಅವರು ಅದರ ಯೋಚನೆಯೇ ಇರಲಿಲ್ಲ. ಈ ರೀತಿ ಅವರು ತಮ್ಮ ಒಂದು ಬದುಕನ್ನು ಶುರು ಮಾಡಿದರು. ಇನ್ನೊಂದು ಸರಿ ಜತೌನ ಅನ್ನುವಂಥ ಕಡೆ ಒಂದು ಬೌದ್ಧಿಕ್ ಮಾಡಬೇಕಾಗಿತ್ತು. ಅವ್ರನ್ನ ಬೌದ್ಧಿಕಿಗೆ ಕರೆದಿದ್ರು. ಒಂದು ರೈಲು ಗಾಡಿಯಲ್ಲಿ ಹೊರಟರು, ಒಂದು ಕಡೆ ಸ್ಟೇಷನಿಗೆ ಬಂದರು. ಅದಾದಮೇಲೆ ಇಳಿದು ಇನ್ನೊಂದು ರೈಲು ಗಾಡಿ ಹತ್ತಬೇಕಾಗಿತ್ತು, ಆದರೆ ಅದು ಪಾಸಾಗಿಬಿಟ್ಟಿತ್ತು. ಏನು ಮಾಡೋದು ಅಂಥೇಳಿ ಕಾದರು. ಅಷ್ಟೊತ್ತಿಗೆ ಒಬ್ಬ ಸ್ವಯಂ ಸೇವಕ ಬಂದ ಅಲ್ಲಿಗೆ. ಅವನ ಮೋಟ್ರ್ ಸೈಕಲ್ನಲ್ಲಿ ಕೂತ್ಕೊಂಡು ಸುಮಾರು ದೂರ ಆ ಶಾಖೆಗೆ ಹೋಗಬೇಕಾದ್ರೆ ಅದರ ಮೇಲೆ ಕೂತ್ಕೊಂಡ್ರು ಹೋದರು. ಆದರೆ ಸಮಯಕ್ಕೆ ಸರಿಯಾಗಿ ತಲುಪಬೇಕು. ಯಾಕೆಂದರೆ ಸಂಘದಲ್ಲಿ ಸಮಯಕ್ಕೆ ಬಹಳ ಮಹತ್ವ. 6 ಗಂಟೆಗೆ ಶಾಖೆ ಅಂದರೆ 6 ಗಂಟೆಗೆ ಶುರುವಾಗಬೇಕು, 6 ಗಂಟೆಗೆ ಬೌದ್ಧಿಕ ಅಂದರೆ ಶುರುವಾಗಲೇಬೇಕು. ಹಾಗಾಗಿ ಅವನಿಗೆ ನೀನು ಸ್ಪೀಡಾಗಿ ಓಡಿಸು ಅಂತ ಹೇಳಿದರು. ಅವನು ಮೋಟ್ರ್ ಸೈಕಲನ್ನು ಸ್ಪೀಡಾಗಿ ಓಡಿಸೋಕ್ಕೆ ಶುರು ಮಾಡಿದರು. ಇವರು ಧೋತಿ ಉಟ್ಕೊಂಡಿದ್ರು. ಅದರ ಆ ಮೋಟ್ರ್ ಸೈಕಲಿನ ಸೈಲೆನ್ಸರು ಇವರು ಕಾಲಿಟ್ಕೊಂಡ ಕಡೆ ಅದು ತಾಗಿಬಿಟ್ಟು ಇವರಿಗೆ ಕಾಲೆಲ್ಲ ಬೆಂದು ಹೋಯಿತು, ಕಾಲು ಸುಟ್ಟು ಹೋಯಿತು, ಗಾಯ ಆಯಿತು. ಆದರೆ ಹೋಗ್ತಾನೆ ಇದ್ದಾನೆ, ಇವರೇನು ರಿಯಾಕ್ಟ್ ಮಾಡಲಿಲ್ಲ. ಅವನು ಹೋದ, ಅಲ್ಲಿ ಅವರನ್ನು ಇಳಿಸಿದ. ಅದಾದಮೇಲೆ ಅವರ ಬೌದ್ಧಿಕ ವರ್ಗ ಎಲ್ಲ ನಡೀತು. ಬೌದ್ಧಿಕ ವರ್ಗ ಎಲ್ಲ ಮುಗಿದ ನಂತರ ರಾತ್ರಿ ಊಟದ ವ್ಯವಸ್ಥೆ ಕೂಡ ಆಗಿರಲಿಲ್ಲ. ಮತ್ತು ಅವರು ವಾಪಸ್ಸು ರೈಲ್ವೆ ಸ್ಟೇಷನಿಗೆ ಬಂದು ಅಲ್ಲಿಂದ ವಾಪಸ್ಸು ಕಾನ್ಪುರಕ್ಕೆ ಬಂದರು. ಕಾನ್ಪುರಕ್ಕೆ ಬಂದು ಕಾರ್ಯಾಲಯಕ್ಕೆ ಬಂದಾಗ ಎಲ್ಲ ನೋಡ್ತಾರೆ, ಅವ್ರ ಕಾಲು ಬೆಂದು ಹೋಗಿದೆ, ಸೀದು ಹೋಗಿದೆ, ಬೊಬ್ಬೆ ಎದ್ಬಿಟ್ಟಿದೆ, ರಕ್ತ ಹೊರಗೆ ಬರ್ತಾಯಿದೆ. ಇದೇನಾಯಿತು ಪಂಡಿತ್ಜಿ ಅಂತ ಕೇಳ್ತಾರೆ. ಏನಿಲ್ಲ, ಸ್ವಲ್ಪ ಮೋಟ್ರ್ ಸೈಕಲ್ದು ಸೈಲೆನ್ಸರ್ ತಾಗಿದೆ ಅಂತ. ಆಮೇಲೆ ಅವರಿಗೆ ಗಾಯಕ್ಕೆಲ್ಲ ಔಷಧಿ ಹಚ್ಚಿ ಟ್ರೀಟ್ಮೆಂಟ್ ಎಲ್ಲ ಮಾಡಿದರು. ಅಂದರೆ ಕಾರ್ಯ ಮುಖ್ಯವೇ ಹೊರತು ತನ್ನ ಮನಸ್ಸಿಗಾದ ಅಥವಾ ಶರೀರಕ್ಕಾದ ನೋವಲ್ಲ ಅನ್ನೋದನ್ನು ಆಗ ಅವರು ಅಭ್ಯಾಸ ಮಾಡಿಕೊಂಡಿದ್ರು. ಸಿಕ್ಕಾಪಟ್ಟೆ ನೋವಾಗ್ತಾಯಿತ್ತು, ಆದರೆ ಅವ್ರ ಮನಸ್ಸಿನಲ್ಲಿ ಇದ್ದಿದ್ದು ಆ ಶಾಖೆಗೆ ಸಮಯಕ್ಕೆ ಸರಿಯಾಗಿ ತಲುಪಬೇಕು, ಬೌದ್ಧಿಕನ್ನು ಮಾಡಬೇಕು, ಅಲ್ಲಿರೋರನ್ನೆಲ್ಲ ಮಾತಾಡಿಸ್ಬೇಕು, ಸಂಪರ್ಕ ಮಾಡಬೇಕು, ಅಷ್ಟೇ. ಆನಂತರ 3 ತಿಂಗಳು ಅದೇ ಗಾಯದಲ್ಲಿ ಭಾಳ ಒದ್ದಾಡಿಕೊಂಡು ಅವರು ಇರ್ತಾಯಿದ್ರಂತೆ. ಆದರೆ ಅದ್ರ ಬಗ್ಗೆ ಅವ್ರದ್ದು ಗಮನ ಇರಲಿಲ್ಲ. ಹೀಗೆ ಅವರು ಬಾಲ್ಯದಲ್ಲಿ ರೂಢಿಸ್ಕೊಂಡಂಥ ಕೆಲವು ಗುಣಗಳು ಜೊತೆಗೆ ಸಂಘಕ್ಕೆ ಬಂದ ಮೇಲೆ ರೂಢಿಸಿದಂಥ ಗುಣಗಳು ಸಂಘ ಕಾರ್ಯಕ್ಕೆ ಕೆಲವು ಪೂರಕವಾಗಿರಬೇಕು. ಸಂಘ ಕಾರ್ಯ ಮಾಡಬೇಕಾದ್ರೆ ಇದೆಲ್ಲವೂ ಅಗತ್ಯ ಇದೆ ಅನ್ನೋದನ್ನು ಅವರು ಅರಿತುಕೊಂಡಿದ್ರು.
ಇಲ್ಲಿ ನಾವು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಬಗ್ಗೆ ಮಾತನಾಡುವಾಗ ನಾವು ಅವರು ಸಂಘ ಕಾರ್ಯಕ್ಕೆ ಬಂದರು ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಭಾರತೀಯ ಜನತಾ ಪಕ್ಷ ಅಥವಾ ಅದರ ಹಿಂದಿನ ರೂಪ ಭಾರತೀಯ ಜನಸಂಘದ ಭದ್ರ ಬುನಾದಿ ಹಾಕಿದವರು ಅನ್ನೋ ವಿಚಾರದಲ್ಲೇ ಹೆಚ್ಚು ಅವರು ಹೆಸರು ಮಾಡಿರುವಂಥವ್ರು. ಸೊ ಹಾಗಾಗಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ ಕಾರ್ಯಕರ್ತರಾಗಿ ಅಥವಾ ಪ್ರಚಾರಕ್ಕಾಗಿ ಇದ್ದವರು ರಾಜಕೀಯ ಪ್ರವೇಶ ಹೇಗಾಯಿತು ಅವರಿಗೆ ಅಂತ? ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ರಾಜಕೀಯ ಪ್ರವೇಶ ಮಾಡಿದ್ದು ಕೂಡ ಒಂದು ಅವರ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಆಗ ನಮ್ಮ ದೇಶದಲ್ಲಿ ಪ್ರಾರಂಭದಲ್ಲಿ ಬ್ರಿಟಿಷ್ನವ್ರು ಹೊರಟೋದ ನಂತರ ನಮ್ಮ ದೇಶದಲ್ಲಿ ಬ್ರಿಟಿಷ್ನವ್ರು ಏನು ಮಾಡಿದ್ರು ಅಂದರೆ ಒಡೆದು ಆಳುವಂಥ ನೀತಿ ಇದೆಯಲ್ಲ, ಡಿವೈಡ್ ಆ್ಯಂಡ್ ರೂಲ್ ಪಾಲಿಸಿ, ಅಖಂಡವಾದ ಭಾರತವನ್ನು ಇಬ್ಬಾಗ ಮಾಡಿದರು. ಭಾರತ ಪಾಕಿಸ್ತಾನ ಆಯಿತು. ಭಾರತ ಮತ್ತು ಪಾಕಿಸ್ತಾನ ಆದಾಗ ಅನೇಕ ಲಕ್ಷಾಂತರ ಹಿಂದೂಗಳ ಕಗ್ಗೊಲೆ ಆಯಿತು. ಆ ಕಡೆ ಪಾಕಿಸ್ತಾನ ಅಂತ ಏನು ನಿರ್ಮಾಣ ಆಗಿತ್ತು, ಅಲ್ಲಿದ್ದಂಥ ಹಿಂದೂಗಳೆಲ್ಲ ವಾಪಸ್ಸು ಭಾರತದ ಕಡೆಗೆ ಬರೋಕ್ಕೆ ಶುರು ಮಾಡಿದರು. ಅನೇಕರು ಹೆಣವಾಗಿ ಹೋದರು. ಇದೆಲ್ಲ ಒಂದು ದೊಡ್ಡ ಇತಿಹಾಸ, ಅದ್ರ ಬಗ್ಗೆ ನಾನೀಗೇನು ಹೇಳೋದಿಲ್ಲ. ಇಂಥ ಸಂದರ್ಭದಲ್ಲಿ ನೆಹರು ಸರ್ಕಾರದಲ್ಲಿ ಡಾಕ್ಟರ್ ಶ್ಯಾಮಪ್ರಸಾದ ಮುಖರ್ಜಿ ಅಂತ ಅವರು ಕೈಗಾರಿಕಾ ಸಚಿವರಾಗಿದ್ದರು. ಅವರು ಪಶ್ಚಿಮ ಬಂಗಾಳದವರು, ಬಹಳ ಬುದ್ಧಿವಂತರವರು, ತುಂಬ ಚತುರಮತಿಯವರು. ಅವರಿಗೆ ಇದನ್ನೆಲ್ಲ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಹಿಂದೂಗಳ ಮಾರಣ ಹೋಮ ಆಗ್ತಾಯಿದೆ, ಕಗ್ಗೊಲೆ ಆಗ್ತಾಯಿದೆ ಅಂಥೇಳಿ ನೆಹರುಗೆಲ್ಲ ಹೋಗಿ ಹೇಳಿದರೆ ನೆಹರು ಯಾವುದೇ ಆ್ಯಕ್ಷನ್ ತಗೊಳ್ಳಲಿಲ್ಲ, ಏನೂ ಮಾತಾಡಲಿಲ್ಲ. ಅವ್ರಿಗೆ ಬಹಳ ಬೇಸರ ಆಯಿತು. ನಾನಿನ್ನ ಮಂತ್ರಿಯಾಗಿ ಏನು ಪ್ರಯೋಜನ ಅಂಥೇಳಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಬಿಟ್ರು. ರಾಜೀನಾಮೆ ಕೊಟ್ಟು ಹೊರಗೆ ಬಂದರು. ಹೊರಗೆ ಬಂದ ನಂತರ ಅವರಿಗೆ ಅನ್ನಿಸ್ತು ಏನಾದರೂ ಮಾಡಬೇಕು, ಈ ಕಾಂಗ್ರೆಸ್ಸಿಗೆ ಪರ್ಯಾಯವಾಗಿ ಇನ್ನೊಂದು ಪಕ್ಷ ಕಟ್ಟಬೇಕು. ಕಾಂಗ್ರೆಸ್ ಎಷ್ಟಿದ್ರೂ ಬರೀ ಓಲೈಕೆ ರಾಜಕೀಯ, ಅದು ಬಿಟ್ಟು ದೇಶದ ಚಿಂತನೆ, ದೇಶದ ಹಿತರಕ್ಷಣೆ, ಇಲ್ಲಿನ ಬಹುಸಂಖ್ಯಾತರ ರಕ್ಷಣೆ ಯಾವುದರ ಕಡೆಗೂ ಗಮನ ಕೊಡ್ತಾ ಇಲ್ಲ ಅಂತ ಹೇಳಿ ಅವರು ಚಿಂತನೆ ಮಾಡೋಕ್ಕೆ ಶುರು ಮಾಡಿದರು. ಇಡೀ ದೇಶದಲ್ಲಿ ಎಲ್ಲ ಕಡೆ ಓಡಾಡಿದರು. ಆದರೆ ಒಂದು ಪಕ್ಷವನ್ನು ಕಟ್ಟೋದಷ್ಟು ಸುಲಭ ಆಗಿರಲಿಲ್ಲ. ಯಾಕೆಂದರೆ ಸ್ವಾತಂತ್ರ್ಯ ಬಂದಿದ್ದೇ ಕಾಂಗ್ರೆಸ್ನಿಂದ ಅನ್ನುವಂಥ ಒಂದು ಅಲೆ ಆಗ ಶುರುವಾಗ್ಬಿಟ್ಟಿತ್ತು. ಜನರ ಮನಸ್ಸಿನಲ್ಲೂ ಕೂಡ ಕಾಂಗ್ರೆಸ್ಸು ಸ್ವಾತಂತ್ರ್ಯ ತಂದುಕೊಡ್ತು ಅಂತ. ನಿಜವಾಗಿ ಕಾಂಗ್ರೆಸ್ ಏನು ತಂದುಕೊಟ್ಟಿದ್ದಲ್ಲ, ಅನೇಕ ಕ್ರಾಂತಿಕಾರಿಗಳು ಹೋರಾಟ ಮಾಡಿ ಅವರ ತ್ಯಾಗ ಬಲಿದಾನದ ಫಲವಾಗಿ ಸ್ವಾತಂತ್ರ್ಯ ಬಂದಿದ್ದು. ಆದರೆ ಜನಮನದಲ್ಲಿ ಆ ಥರ ಅಭಿಪ್ರಾಯ ಇತ್ತು. ಹಾಗಾಗಿ ಕಾಂಗ್ರೆಸ್ಸಿಗೆ ಪರ್ಯಾಯ ಪಕ್ಷ ಕಟ್ಟೋದು ಅಂದರೆ ಅಷ್ಟು ಸುಲಭ ಆಗಿರಲಿಲ್ಲ. ಕೊನೆಗೆ ಅವರು ಬಹಳ ಚಿಂತನೆ ಮಾಡಿ ಆಗಷ್ಟೇ ಅಂದರೆ 1925ರಲ್ಲಿ ಶುರುವಾದಂಥ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವರ ಒಂದು ಬೆಂಬಲವನ್ನು ಪಡಿಬೇಕು ಅಂಥೇಳಿ ನಾಗ್ಪುರಕ್ಕೆ ಬಂದರು. ಸರಸಂಘ ಚಾಲಕರಾಗಿದ್ದಂಥ ಗುರೂಜಿ ಗೋಲ್ವಾಲ್ಕರ್ ಅವರನ್ನು ಭೇಟಿ ಮಾಡಿದರು. ತಮ್ಮ ಒಂದು ವಿಚಾರವನ್ನು ಅವರ ಮುಂದೆ ನಿವೇದನೆ ಮಾಡಿಕೊಂಡ್ರು. ಒಂದು ಹೊಸ ರಾಜಕೀಯ ಪಕ್ಷವನ್ನು ಕಟ್ಟುವ ಅವಶ್ಯಕತೆ ದೇಶಕ್ಕೆ ಭಾಳ ತುರ್ತಾಗಿದೆ, ಅದಕ್ಕೆ ನಿಮ್ಮ ಸಹಾಯ ಬೇಕು ಅಂತ ಕೇಳಿದರು. ಸರಿ, ಇಬ್ಬರು ಸಮಾಲೋಚನೆ ಮಾಡಿದರು. ಆನಂತರ ಗುರೂಜಿಯವರು ಹೇಳಿದರು, ನಾವು ಸಂಘದಲ್ಲಿ ಈ ರಾಜಕೀಯ ಇದಕ್ಕೆಲ್ಲ ನಾವು ತಲೆ ಹಾಕೋದಿಲ್ಲ. ಸಂಘದ ಕೆಲಸ ಏನು ಅಂದರೆ ಹಿಂದೂ ಸಮಾಜದ ಸಂಘಟನೆ. ಆದರೆ ನಾನು ನಿಮಗೆ ಕೆಲವು ತರುಣರನ್ನು ಸಂಘದಿಂದ ಕೊಡ್ತೀನಿ, ಅವರನ್ನು ನೀವು ಬಳಸ್ಕೊಳ್ಬೋದು ಅಂತ ಹೇಳಿ ಕೆಲವು ತರುಣರನ್ನು ಅವರು ಸಂಘದಿಂದ ಇವರು ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಸ್ಥಾಪನೆ ಮಾಡಬೇಕು ಅಂತ ಇರುವಂಥ ಹೊಸ ಪಕ್ಷಕ್ಕೆ ಕಳಿಸ್ಕೊಟ್ರು. ಆ ತರುಣರಲ್ಲಿ ದೀನ್ ದಯಾಳ್ ಉಪಾಧ್ಯಾಯ ಇದ್ದರು, ಅಟಲ್ ಬಿಹಾರಿ ವಾಜಪೇಯಿ ಇದ್ದರು, ಇನ್ನೂ ಕೆಲವು ತರುಣರೆಲ್ಲ ಇದ್ದರು. ಹೀಗೆ ಒಂದು ಅನಿರೀಕ್ಷಿತವಾಗಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರು ಅವರು ಸಂಘದ ಪ್ರಚಾರಕರಾಗಿದ್ದರು. ಅವರು ರಾಜಕೀಯಕ್ಕೆ ಪ್ರವೇಶ ಮಾಡಬೇಕಾಯಿತು. ಆನಂತರ 1951ರಲ್ಲಿ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿ ಭಾರತೀಯ ಜನಸಂಘ ಅನ್ನುವಂಥ ಒಂದು ಹೊಸ ಪಕ್ಷವನ್ನು ಕಟ್ಟಿದರು. ಅವರೇ ಅದರ ಅಧ್ಯಕ್ಷರಾಗಿದ್ದರು. ಆಗ ದೀನ್ ದಯಾಳ್ಜಿಯವರು ಕಾರ್ಯದರ್ಶಿಯಾಗಿದ್ದರು. ದೀನ್ ದಯಾಳ್ಜಿಯವರು ಕಾರ್ಯದರ್ಶಿಯಾಗಿ ಪಕ್ಷವನ್ನು ತಳಮಟ್ಟದಿಂದ ಬೆಳೆಸಬೇಕು, ಅದಕ್ಕೆ ಸಾಕಷ್ಟು ಹಗಲು ರಾತ್ರಿ ಕೆಲಸ ಮಾಡ್ತಾಯಿದ್ರು. ಪಕ್ಷದ ಸಿದ್ಧಾಂತ, ನೀತಿ, ನಿಲುವು ಮತ್ತು ಕಾಂಗ್ರೆಸ್ಸಿಗೆ ಪರ್ಯಾಯವಾಗಿ ಹೇಗೆ ನಮ್ಮ ಪಕ್ಷ ಬೆಳೀಬೇಕು ಅಂತ ಅದಕ್ಕೆ ಜನರನ್ನು ಜೋಡಿಸುವಂಥದ್ದು, ಸಂಪರ್ಕ, ಇದೆಲ್ಲ ಕೆಲಸವನ್ನು ಅವ್ರು ಮಾಡ್ತಾಯಿದ್ರು. ದೀನ್ ದಯಾಳ್ಜಿಯವರ ಹಗಲು ರಾತ್ರಿ ಕೆಲಸ ನೋಡಿ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರಿಗೆ ಆಶ್ಚರ್ಯ ಆಯ್ತಂತೆ. ಅವರು ಎಲ್ಲೋ ಒಂದು ಕಡೆ ಹೇಳಿದರು, ನನಗೆ ಈ ಥರದ 5 ದೀನ್ ದಯಾಳ್ಜಿಯವರು ಇದ್ದರೆ ನಾನು ಇಡೀ ದೇಶದ ರಾಜಕೀಯ ಇತಿಹಾಸವನ್ನೇ ಬದಲಾಯಿಸಬಲ್ಲೆ ಅನ್ನುವಂಥ ಮಾತನ್ನು ಅವರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಹೇಳಿದರು. ಹೀಗೆ ದೀನ್ ದಯಾಳ್ಜಿಯವರು ರಾಜಕೀಯಕ್ಕೆ ಎಂಟ್ರಾಗಿದ್ದು ಹೀಗೆ ಪ್ರಚಾರಕರಾಗಿದ್ದರು, ಆನಂತರ ರಾಜಕೀಯಕ್ಕೆ ಬಂದರು.